August 2026 ವಿಶ್ವದ 3 ಮುಸ್ಲಿಂ ನಾಯಕರು ಒಂದು ಸಹಿ ಮಾಡ್ತಾರೆ. ಭಾರತ ನೇರವಾಗಿ ಏರ್ ಸ್ಟ್ರೈಕ್ ಇರ್ಬೋದು, ಆಪರೇಷನ್ ಸಿಂಧೂರ್ ಇರ್ಬೋದು, ಈ ರೀತಿ ದಾಳಿ ಮಾಡೋದಾದ್ರೆ ಆ ದಾಳಿ ಕೇವಲ ಪಾಕಿಸ್ತಾನದ ಮೇಲೆ ಅಲ್ಲ. ಪಾಕಿಸ್ತಾನಕ್ಕೆ ಯಾವಾಗೆಲ್ಲ ದುಡ್ಡು ಬೇಕೋ ಅದಕ್ಕೆ ದುಡ್ಡು ಕೊಡುವಂತಹ ಕೆಲಸವನ್ನ ಸೌದಿ ಅರೇಬಿಯಾ ಮಾಡ್ತಿದೆ, ಅದು ಸಾಲದ ರೂಪದಲ್ಲಿ. ಸಾಲದ ಮೊತ್ತ ಎಷ್ಟು ಗೊತ್ತಾ? ಅಲ್ಲಿಗೆ ಟ್ರಂಪ್ನ 3 ಪ್ಲಾನ್ಗಳು ತಲೆ ಕೆಳಗಾಯಿತು. ನಮಸ್ಕಾರ. ಇನ್ಮುಂದೆ ಭಾರತ ಪಾಕಿಸ್ತಾನದ ವಿರುದ್ಧ ಏರ್ ಸ್ಟ್ರೈಕ್, ಸರ್ಜಿಕಲ್ ಸ್ಟ್ರೈಕ್ ಹಾಗೆ ಆಪರೇಷನ್ ಸಿಂಧೂರ್ ಮಾಡೋದಕ್ಕೆ ಅವಕಾಶ ಇಲ್ಲ. ಇನ್ನೇನಿದ್ರು ಸ್ಟ್ರೈಟ್ ಹಿಟ್. ಇಷ್ಟಕ್ಕೆಲ್ಲ ಕಾರಣ ಒಂದು ಒಪ್ಪಂದ. 7 August 2026 ವಿಶ್ವದ 3 ಮುಸ್ಲಿಂ ನಾಯಕರು ಒಂದು ಸಹಿ ಮಾಡ್ತಾರೆ. ಅದರಲ್ಲಿದ್ದವರು ಮೊಹಮ್ಮದ್ ಬಿನ್ ಸಲ್ಮಾನ್, ಶಬಾಜ್ ಶರೀಫ್ ಹಾಗೂ ಎಜೆಫ್ ಎರ್ಡೋಗಾನ್. ಇನ್ನು ಈ ಒಪ್ಪಂದ ಯಾವುದು ಅಂತ ನೋಡೋದಾದ್ರೆ ಮೆಕ್ಕಾ ಜಾಯಿಂಟ್ ಡಿಫೆನ್ಸ್ ಅಗ್ರಿಮೆಂಟ್. ಇನ್ನು ಇದನ್ನ ಈಸಿಯಾಗಿ ಅರ್ಥ ಮಾಡಿಸ್ತೀನಿ. ಪಾಕಿಸ್ತಾನ ಪಹಲ್ಗಾಮ್ ಅಟ್ಯಾಕ್ ತರ ಕಿತಾಪತಿ ಮಾಡಿ ದಾಳಿ ಮಾಡಿದಾಗ ಭಾರತ ನೇರವಾಗಿ ಏರ್ ಸ್ಟ್ರೈಕ್ ಇರ್ಬೋದು, ಆಪರೇಷನ್ ಸಿಂಧೂರ್ ಇರ್ಬೋದು, ಈ ರೀತಿ ದಾಳಿ ಮಾಡೋದಾದ್ರೆ ಆ ದಾಳಿ ಕೇವಲ ಪಾಕಿಸ್ತಾನದ ಮೇಲೆ ಅಲ್ಲ. ಈ ಅಗ್ರಿಮೆಂಟ್ ಪ್ರಕಾರ ಉಳಿದೆರಡ ರಾಷ್ಟ್ರಗಳಿಗೂ ಸಹ ಯುದ್ಧ ಸಾರದಂತೆ ಆಗುತ್ತೆ. ಸೌದಿ ಅರೇಬಿಯಾ, ಪಾಕಿಸ್ತಾನ ಹಾಗೂ ಟರ್ಕಿ ಮೆಕ್ಕಾದಲ್ಲಿ ಒಂದು ಅಗ್ರಿಮೆಂಟ್ ಮಾಡ್ಕೊಂಡಿದೆ. ಆ ಪ್ರಕಾರ ಇವರ ಯುದ್ಧ ನೀತಿ ಒಂದೇ ಆಗಿದೆ. ಪಾಕಿಸ್ತಾನದ ಮೇಲೆ ಭಾರತ ಯುದ್ಧವನ್ನ ಸಾರಿದ್ರೆ ಆಗ ಕೇವಲ ಪಾಕಿಸ್ತಾನದ ಮೇಲೆ ಮಾತ್ರ ಅಲ್ಲ, ಅದರ ಸ್ನೇಹಿತರಾದ ಸೌದಿ ಅರೇಬಿಯಾ ಜೊತೆಗೆ ಟರ್ಕಿ ಜೊತೆ ಯುದ್ಧವನ್ನ ಸಾರ್ದ ಹಾಗೆ. ಈ ಅಗ್ರಿಮೆಂಟ್ ನಿಂದ ನಷ್ಟ ಯಾರಿಗೆ? ಭಾರತಕ್ಕ, ಇಸ್ರೇಲ್ಗ, ಇಲ್ಲ ಅಮೆರಿಕಾಗ? ಈ ಎಲ್ಲದರ ಬಗ್ಗೆ ಡೀಟೇಲ್ ಆಗಿ ನೋಡ್ಕೊಂಡ್ ಬರೋಣ ಇವತ್ತಿನ ವಿಡಿಯೋದಲ್ಲಿ. ಇಸ್ಲಾಮಿಯರ ಪ್ರಮುಖ ಧಾರ್ಮಿಕ ಕೇಂದ್ರ ಅಂದ್ರೆ ಮೆಕ್ಕಾ. ಈ 3 ಜನ ನಾಯಕರು ಆ ಕೇಂದ್ರಕ್ಕೆ ಭೇಟಿ ಕೊಟ್ಟರು, ಒಂದು ಒಪ್ಪಂದವನ್ನ ಮಾಡ್ಕೊಂಡ್ಬಿಟ್ರು. ಅದೇ ಮೆಕ್ಕಾ ಜಾಯಿಂಟ್ ಡಿಫೆನ್ಸ್ ಅಗ್ರಿಮೆಂಟ್. ಈ ಅಗ್ರಿಮೆಂಟ್ ನಲ್ಲಿರುವಂತಹ ಒಂದು ಅಂಶ ಇಡೀ ವಿಶ್ವವನ್ನೇ ತಿರುಗಿ ನೋಡುವಂತೆ ಮಾಡಿದೆ. ಅಷ್ಟೇ ಅಲ್ಲ, ಭಾರತವಂತೂ ಅದನ್ನ ಗಮನ ಹರಿಸುವಂತೆ ಮಾಡಿದೆ. ಅದ್ಯಾವುದು ಅಂದ್ರೆ ಎನಿ ಆರ್ಮ್ಡ್ ಅಟ್ಯಾಕ್ ಅಗೇನ್ಸ್ಟ್ ಎನಿ ಒನ್ ಆಫ್ ದಿ 3 states ಶಲ್ ಬಿ ರಿಗಾರ್ಡೆಡ್ ಆಸ್ ಅನ್ ಅಟ್ಯಾಕ್ ಅಗೇನ್ಸ್ಟ್ ದೆಮ್ ಆಲ್. ಅಂದ್ರೆ ಈಗಂತೂ ಒಂದು ಕ್ಲಾರಿಟಿ ಸಿಕ್ಕಿದೆ. 1 ದೇಶದ ಮೇಲೆ ದಾಳಿ ಮಾಡಿದ್ರೆ 3 ದೇಶದ ಮೇಲೆ ದಾಳಿ ಮಾಡ್ತಂತೆ. ಇನ್ನು ಸೆಪ್ಟೆಂಬರ್ 17ನೇ ತಾರೀಕು ಕಳೆದ ವರ್ಷ ಸೌದಿ ಅರೇಬಿಯಾ ಜೊತೆಗೆ ಪಾಕಿಸ್ತಾನ ಜಾಯಿಂಟ್ ಡಿಫೆನ್ಸ್ ಅಗ್ರಿಮೆಂಟ್ ಮಾಡ್ಕೊಂಡಿತ್ತು. ಅದರ ಮುಂದುವರೆದ ಭಾಗವಾಗಿ ಟರ್ಕಿ ಸಹ ಈ ಅಲಯನ್ಸ್ ನ ಭಾಗವಾಗಿ ಸೇರ್ಪಡೆ ಆಗಿದೆ. ಪಾಕಿಸ್ತಾನದ ಮೇಲೆ ಯಾರೇ ಯುದ್ಧ ಮಾಡಿದ್ರು ಈ 2 ದೇಶಗಳು ಸಹಾಯಕ್ಕೆ ನಿಲ್ಲುತ್ತೆ, ಯುದ್ಧ ಮಾಡಕ್ ಮುಂದಾಗತ್ತೆ. ಆದ್ರೆ ಪಾಕಿಸ್ತಾನನೇ ಕಿತಾಪತಿ ಮಾಡಿ ಬೇರೆಯವ್ರ ಮೇಲೆ ಯುದ್ಧ ಸಾರಿ ಮುಂದಾದ್ರೆ ಪಾಕಿಸ್ತಾನದ ಪರ ಈ 2 ದೇಶಗಳು ಬರಲ್ಲ. ಬದಲಾಗಿ ಆರ್ಮ್ಡ್ ಸಪೋರ್ಟ್ ಅಂದ್ರೆ ಶಸ್ತ್ರಾಸ್ತ್ರಗಳ ಸಹಾಯವನ್ನ ಮಾತ್ರ ಮಾಡುತ್ತೆ, ನ್ಯೂಟ್ರಲ್ ಆಗಿ ಉಳ್ಕೊಳ್ಳುತ್ತೆ. ಪಾರ್ಟ್ನರ್ಶಿಪ್ ಯಾವಾಗ ಸ್ಟ್ರಾಂಗ್ ಆಗುತ್ತೆ ಅಂದ್ರೆ ಪ್ರತಿ ಪಾರ್ಟ್ನರ್ ತನ್ನ ಕಡೆಯಿಂದ ಏನಾದ್ರೂ ಕಾಂಟ್ರಿಬ್ಯೂಷನ್ ಮಾಡಿದಾಗ. ಪಾಕಿಸ್ತಾನ, ಟರ್ಕಿ ಹಾಗೂ ಸೌದಿ ಅರೇಬಿಯಾ ಈ ಒಪ್ಪಂದಕ್ಕೆ ಕಾಂಟ್ರಿಬ್ಯೂಷನ್ ಮಾಡಕ್ಕೆ ಅವ್ರ ಹತ್ರ ಏನೇನಿದೆ ಅಂತ ನೋಡೋಣ. ಸೌದಿ ಅರೇಬಿಯಾ ವಿಶ್ವದಲ್ಲಿ ಅತಿ ಹೆಚ್ಚು ಆಯಿಲ್ ಉತ್ಪಾದನೆ ಮಾಡುವಂತಹ ಘಟಕ ಹೊಂದಿದೆ. ಇನ್ನು ಪಾಕಿಸ್ತಾನ ಇಸ್ಲಾಮಿಕ್ ಕಂಟ್ರಿಗಳಲ್ಲೇ ನ್ಯೂಕ್ಲಿಯರ್ ಹೊಂದಿರುವಂತಹ ಏಕೈಕ ದೇಶ. ಹಾಗೆ ಟರ್ಕಿ ನೀವು ನೋಡ್ತೀರಾ, ಟರ್ಕಿ ಏನ್ ಕಡಿಮೆ ಇಲ್ಲ, ನ್ಯಾಟೋ ಸದಸ್ಯತ್ವನ ಹೊಂದಿದೆ. ಇದಕ್ಕೆ ಭೂಷಣ ಅನ್ನೋ ತರ ಟರ್ಕಿ ನ್ಯಾಟೋ ಜೊತೆಗೆ ಟೆಕ್ನಾಲಜಿ ಅಂದ್ರೆ ಅಡ್ವಾನ್ಸ್ಡ್ ಡ್ರೋನ್ ಟೆಕ್ನಾಲಜಿಯನ್ನ ಬಳಸ್ಕೊಳ್ಳೋದಕ್ಕೆ ಮುಂದಾಗಿದೆ. ಇನ್ನು ಈ 3 ದೇಶಗಳು ತಮ್ಮ ಹತ್ರ ಇರುವಂತಹ ಟೆಕ್ನಾಲಜಿ ಬಳಸ್ಕೊಂಡು ಸುಮ್ಮನಾಗೋ ಐಡಿಯಾ ಇದೆಯಾ? ಇಲ್ಲ. ಬದಲಾಗಿ ಬೇರೆ ಬೇರೆ ದೇಶಗಳನ್ನ ಈ ಒಪ್ಪಂದದೊಳಗಡೆ ಕರ್ಕೊಂಡ್ಬರೋ ಐಡಿಯಾ ಇದೆ. ಇನ್ನು ಈ 3 ದೇಶಗಳ ಜೊತೆಗೆ ಈಜಿಪ್ಟ್ ಸೇರ್ಕೊಂಡ್ರೆ R4 ಅಲಯನ್ಸ್ ಆಗುತ್ತೆ. ಅಷ್ಟೇ ಅಲ್ಲ, ಅದರ ಜೊತೆಗೆ ಮುಂದೆ ಹೋಗ್ತಾ ಹೋಗ್ತಾ ಸಿರಿಯಾ, ಜೋರ್ಡನ್, ಕುವೈತ್, ಕತಾರ್ ಹಾಗೂ ಅಜರ್ಬೈಜಾನ್ ದೇಶಗಳು ಸೇರ್ಪಡೆ ಆಗೋ ಲೆಕ್ಕಾಚಾರ ಇದೆ. ಹಾಗೆ ನೋಡಿದ್ರೆ ಒಂದು ಇಸ್ಲಾಮಿಕ್ ನ್ಯಾಟೋ ಸಿದ್ಧ ಆಗ್ತದೆ. ಇದರಿಂದ ಏನಾಗುತ್ತೆ ಅಂತ ನೀವು ತಿಳ್ಕೊಳ್ಳೇಬೇಕು. ಇದನ್ನ ಮತ್ತಷ್ಟು ಈಸಿಯಾಗಿ ತಿಳ್ಕೊಳ್ಳೋಣ. ಇಷ್ಟು ದಿನ ಇಂಡಿಯಾ ವರ್ಸಸ್ ಪಾಕಿಸ್ತಾನ ಆಗಿತ್ತು, ಆದ್ರೆ ಇನ್ನು ಮುಂದೆ ಇಂಡಿಯಾ ವರ್ಸಸ್ ಅಲಯನ್ಸ್ ಆಗಿರುತ್ತೆ. ವಾಷಿಂಗ್ಟನ್ ಹತ್ರ ಅನುಮತಿ ನೀಡುವಂತಹ ಅಧಿಕಾರ ಇದ್ರೆ ಇಸ್ರೇಲ್ ಹತ್ರ ಮೋಸದ್ ಇಂಟೆಲಿಜೆನ್ಸಿ ಏಜೆನ್ಸಿ ಇದೆ. ಹಾಗೆ ಪಾಕಿಸ್ತಾನ ಹತ್ರ ಟೆರರಿಸ್ಟ್ ಅನ್ನುವಂತ ಅಸ್ತ್ರ ಇದೆ. ಎಲ್ಲಾ ದೇಶಗಳು ತಾವು ಬಲಿಷ್ಠರು ಅಂತ ತೋರಿಸ್ಕೊಳ್ಳೋಕೆ ತಮ್ಮದೇ ಆದಂತ ಅಸ್ತ್ರ ಇಟ್ಕೊಂಡಿದ್ದಾರೆ. ಜಿಯೋ ಪೊಲಿಟಿಕ್ಸ್ ಏನೇ ಆಗಿದ್ರು ಭಾರತೀಯರು ಭಾರತದ ಮೇಲೆ ಏನಾಗುತ್ತೆ ಅನ್ನುವಂತಹ ಕುತೂಹಲ ಇದ್ದೇ ಇರುತ್ತೆ.
ಹಾಗೆ ನೀವು ನೋಡೋದಾದ್ರೆ ಪಾಕಿಸ್ತಾನದ ಮೇಲೆ ಭಾರತ ಯುದ್ಧ ಸಾರ್ತು. ಆಗ ಸೌದಿ ಅರೇಬಿಯಾ ಆಯಿಲ್ ಅನ್ನ ಕಾಂಟ್ರಿಬ್ಯೂಟ್ ಮಾಡೋದ್ ನಿಲ್ಸುತ್ತೆ. ಇನ್ನು ಡ್ರೋನ್ ದಾಳಿಗೆ ಸಿದ್ಧವಾಗಿರುತ್ತೆ ಟರ್ಕಿ. ಕಡೆಯದಾಗಿ ಈ ಒಪ್ಪಂದಕ್ಕೆ ಯಾರೆಲ್ಲ ಸೇರ್ಪಡೆ ಆಗಿರ್ತಾರೋ ಅವರೆಲ್ಲರೂ ಭಾರತದ ಮೇಲೆ ಬೇರೆ ಬೇರೆ ಒತ್ತಡಗಳನ್ನ ಹಾಕೋದಕ್ಕೆ ಮುಂದಾಗ್ತಾರೆ. ಇದು ಕೇವಲ ಒಪ್ಪಂದ ಮಾತ್ರ ಆಗಿಲ್ಲ, ಈ ಎಲ್ಲಾ 3 ದೇಶಗಳು ಸ್ಪಷ್ಟಪಡಿಸ್ತಿದೆ ನಾವೆಲ್ಲ ಒಂದು. ಇನ್ನು ಪ್ರತಿಕೂಲ ಪರಿಣಾಮ ಬರೀ ಭಾರತಕ್ಕೆ ಮಾತ್ರ ಅನ್ಕೋಬಿಡಿ, ಅಮೆರಿಕಾಗೂ ಸಹ ಎಫೆಕ್ಟ್ ಆಗುತ್ತೆ. ಯಾಕೆ ಗೊತ್ತಾ, ನಮ್ಗೆ ಪಶ್ಚಿಮದ ಅಗತ್ಯನೇ ಇಲ್ಲ, ನಮ್ ವಿಚಾರಗಳನ್ನ ನಾವೇ ಹ್ಯಾಂಡ್ಲ್ ಮಾಡ್ಕೋತೀವಿ ಅಂತ ಹೇಳಿ ಮುಸ್ಲಿಂ ರಾಷ್ಟ್ರಗಳು ಸ್ಪಷ್ಟಪಡಿಸ್ತಾ ಇದೆ. ಸೌದಿ ಅರೇಬಿಯಾ ಟರ್ಕಿ ಪಾಕಿಸ್ತಾನ ಜೊತೆಗೆ ಈಗ ಮಾಡ್ಕೊಂಡಿರೋ ಒಪ್ಪಂದದ ರೀತಿ ಈ ಹಿಂದೆ ಮತ್ತೊಂದು ಒಪ್ಪಂದ ಮಾಡ್ಕೊಂಡಿತ್ತು. ಅಮೆರಿಕ ಜೊತೆ 1951ರಲ್ಲಿ ಮ್ಯೂಚುವಲ್ ಡಿಫೆನ್ಸ್ ಅಸಿಸ್ಟೆಂಟ್ ಅಗ್ರಿಮೆಂಟ್ ಅನ್ನ ಸೌದಿ ಅರೇಬಿಯಾ ಮಾಡ್ಕೊಂಡಿತ್ತು. ಈ ಪ್ರಕಾರ ಅಮೆರಿಕಾಗೆ ಸೌದಿ ಅರೇಬಿಯಾ ರಿಯಾಯಿತಿ ದರದಲ್ಲಿ ಆಯಿಲ್ ಅನ್ನ ಸಪ್ಲೈ ಮಾಡಬೇಕು. ಇದಕ್ಕೆ ಪ್ರತಿಯಾಗಿ ಅಮೆರಿಕ ಈ ಆಯಿಲ್ ಪ್ರೊಡಕ್ಷನ್ ಏರಿಯಾ ಇತ್ತಲ್ಲ ಅದಕ್ಕೆ ಡಿಫೆನ್ಸ್ ಅಂದ್ರೆ ರಕ್ಷಣಾ ವ್ಯವಸ್ಥೆಯನ್ನ ಒದಗಿಸ್ಕೊಡ್ಬೇಕು. ಆದ್ರೆ ಇತ್ತೀಚೆಗೆ ಇರಾನ್ ದಾಳಿಯ ಸಂದರ್ಭದಲ್ಲಿ ಆ ರಕ್ಷಣಾ ವ್ಯವಸ್ಥೆಯನ್ನ ನೀಡುವಲ್ಲಿ ಅಮೆರಿಕ ಫೇಲ್ ಆಗಿದೆ ಅನ್ನೋದು ಅರೇಬಿಯಾದ ವಾದ. ಅಮೆರಿಕ ಇರಾನ್ ಅನ್ನ ವೆನಿಜುವೆಲಾ ಅನ್ಕೋತು 2-3 ದಿನಗಳಲ್ಲಿ ಸೋಲಿಸಿ ಹಿಮ್ಮೆಟ್ಟಿಸಿದಂತೆ ಇದನ್ನೂ ಸಹ ಮಾಡ್ಬೋದು ಅಂತ ಲೆಕ್ಕ ಹಾಕೋತು. ಹೀಗಾಗಿ ಇರಾನ್ನ ಖಮೇನಿ ಹತ್ಯೆಗೆ ಮುಂದಾಯಿತು. ಖಮೇನಿ ಹತ್ಯೆಯಿಂದಾಗಿ ಇರಾನು ಜನರೆಲ್ಲ ಬಂದು ಇವ್ರಿಗೆ ಸಪೋರ್ಟ್ ಮಾಡ್ತಾರೆ ಅಂತ ಲೆಕ್ಕ ಹಾಕೊಂಡ್ರು. ಇವರ ಎಲ್ಲಾ ಲೆಕ್ಕ ಉಲ್ಟಾ ಆಗಿತ್ತು. ಅಮೆರಿಕ ಪರ ಕೆಲವರು ಮಾತಾಡ್ತಿದ್ರೆ ಒಂದು ದೊಡ್ಡ ಸಮೂಹ ಅಮೆರಿಕ ವಿರುದ್ಧ ನಿಂತ್ಕೋತು, ಅಮೆರಿಕವನ್ನ ಸೋಲಿಸಲೇಬೇಕು ಅಂತ ಹೇಳಿ ಎಲ್ಲ ಕಡೆ ಪೋಸ್ಟ್ಗಳು ಬಂತು. ಅಮೆರಿಕ ಇರಾನ್ ಮೇಲೆ ದಾಳಿ ಮಾಡ್ತು, ಪ್ರತಿ ದಾಳಿಯನ್ನ ನಿರೀಕ್ಷೆ ಮಾಡ್ತಿತ್ತು. ಆದ್ರೆ ಇರಾನ್ ಹಾಗೆ ಮಾಡ್ಲೇ ಇಲ್ಲ. ಬದಲಾಗಿ ಗಲ್ಫ್ದಲ್ಲಿರುವಂತಹ ಅಮೆರಿಕ ಮಿತ್ರ ರಾಷ್ಟ್ರಗಳ ಮೇಲೆ ದಾಳಿ ಮಾಡ್ತು. ಕುವೈತ್, ಅರಬ್ ದೇಶಗಳು ಸೇರಿದಂತೆ ಹಲವು ರಾಷ್ಟ್ರಗಳ ಮೇಲೆ ದಾಳಿ ಮಾಡ್ತು. ಇದರಿಂದ ಮಿತ್ರ ರಾಷ್ಟ್ರಗಳಿಗೆ ಸಾಕಷ್ಟು ನಷ್ಟ ಆಯಿತು. ಈ ಎಲ್ಲಾ ಮಿತ್ರ ರಾಷ್ಟ್ರಗಳನ್ನ ರಕ್ಷಣೆ ಮಾಡಬೇಕಾಗಿರೋ ಹೊಣೆ ಅಮೆರಿಕದಾಗಿತ್ತು. ಆದ್ರೆ ಅಮೆರಿಕ ತನ್ನನ್ನು ತಾನು ಕಾಪಾಡ್ಕೊಳಕ್ಕಾಗದೆ ಯುದ್ಧದಲ್ಲಿ ತೊಡಗಿರುವಾಗ ಮಿತ್ರ ರಾಷ್ಟ್ರಗಳನ್ನ ಎಲ್ಲಿ ಪ್ರೊಟೆಕ್ಷನ್ ಮಾಡುತ್ತೆ ಅನ್ನುವಂತಹ ಲೆಕ್ಕಾಚಾರ ಈಗ ಎಲ್ಲಾ ಮಿತ್ರ ರಾಷ್ಟ್ರಗಳ ತಲೆಯಲ್ಲಿದೆ. ಇನ್ನು ಇರಾನ್ ಕಡೆ ನೋಡೋದಾದ್ರೆ, ಇರಾನ್ ತನ್ನ ಆಯಿಲ್ ಅನ್ನ ಎಕ್ಸ್ಪೋರ್ಟ್ ಮಾಡ್ಬೇಕು ಅಂದ್ರೆ 2 ಸಮುದ್ರ ಮಾರ್ಗನ ಹೊಂದಿದೆ. ಒಂದು ಬಾಬೆಲ್ ಮಂದಾಬ್ ಹಾಗೆ ಹಾರ್ಮೋಜ್. ಈ 2 ಜಲಮಾರ್ಗಗಳನ್ನ ಇರಾನ್ ಬ್ಲಾಕ್ ಮಾಡಿತ್ತು. ಇರಾನ್ ಬ್ಲಾಕ್ ಮಾಡಿರೋದ್ರಿಂದ ಜಗತ್ತಿಗೆ ಏನೆಲ್ಲ ಎಫೆಕ್ಟ್ ಆಯ್ತು ಅಂತ ನಿಮಗೆ ಗೊತ್ತಿದೆ. ಅಲ್ಲಿಗೆ ಟ್ರಂಪ್ನ 3 ಪ್ಲಾನ್ಗಳು ತಲೆ ಕೆಳಗಾಯ್ತು. ಪಾಕಿಸ್ತಾನ ಮತ್ತೆ ಸೌದಿ ಅರೇಬಿಯಾ ನಡುವಿನ ಸಂಬಂಧ ಹೊಸತಲ್ಲ. 1947ರಲ್ಲಿ ಸೌದಿ ಅರೇಬಿಯಾ ಇದನ್ನ ಮೊದಲನೇ ಬಾರಿಗೆ ರಾಷ್ಟ್ರ ಅಂತ ಗುರುತಿಸಿದೆ. ಇನ್ನು ಪಾಕಿಸ್ತಾನ ತಾನು ಎಲ್ಲೋದ್ರೂ ಇಸ್ಲಾಮಿಕ್ ರಾಷ್ಟ್ರ ಅನ್ನುವಂತಹ ಬೋರ್ಡ್ ಹಾಕೊಂಡಿದೆ. ಹಾಗಾಗಿ ಮುಸ್ಲಿಂ ರಾಷ್ಟ್ರಗಳ ಲೀಡರ್ ಅಂತ ಗುರುತಿಸ್ಕೊಂಡಿರುವ ಸೌದಿ ಅರೇಬಿಯಾ ಇವರಿಗೆ ಸಪೋರ್ಟ್ ಮಾಡ್ಕೊಂತ ಬಂದಿದೆ. ಆ ಸಪೋರ್ಟು ಶಾಲಾ ಕಾಲೇಜು ಕಟ್ಟಕ್ಕೆ ದುಡ್ಡು ಕೊಟ್ಟಿರೋದಿರ್ಬೋದು, ಹಾಗೆ ಅಲ್ಲಿರುವಂತಹ ಧಾರ್ಮಿಕ ಕೇಂದ್ರಗಳಿಗೆ ಸಹಾಯ ಮಾಡಿರೋದಿರ್ಬೋದು. ಈ ಎಲ್ಲದಕ್ಕೆ ಕೃತಜ್ಞತೆ ಹೇಳುವುದಕ್ಕಾಗಿಯೇ ಪಾಕಿಸ್ತಾನ ಅಲ್ಲಿರುವಂತಹ ಲೈಲಾಪುರ ಅನ್ನುವಂತಹ ಜಾಗಕ್ಕೆ ಫೈಸಲಾಬಾದ್ ಅನ್ನುವಂತಹ ಹೆಸರು ಬದಲಾಯಿಸಿ ಕೃತಜ್ಞತೆಯನ್ನ ತೋರಿಸಿದೆ. ಇಷ್ಟಕ್ಕೆ ಇವರಿಬ್ಬರ ನಡುವೆ ಕೋಆರ್ಡಿನೇಷನ್ ಕಡಿಮೆ ಆಗಿಲ್ಲ. ಮುಂದುವರೆದು ನೋಡಿದ್ರೆ ಸೌದಿ ಅರೇಬಿಯಾದಲ್ಲಿ 20 ಲಕ್ಷ ಪಾಕಿಸ್ತಾನಿಯರು ವಾಸ ಮಾಡ್ತಿದ್ದಾರೆ, ಬೇರೆ ಬೇರೆ ಸೆಕ್ಟರ್ಗಳಲ್ಲಿ ಕೆಲಸ ಮಾಡ್ತಿದ್ದಾರೆ. ಹಾಗೆ ಪಾಕಿಸ್ತಾನಕ್ಕೆ ನಿರಂತರವಾಗಿ ATM ಆಗಿ ಸೌದಿ ಅರೇಬಿಯಾ ವರ್ಕ್ ಮಾಡ್ತಿದೆ. ಹೇಗೆ ಅಂತೀರಾ, ಪಾಕಿಸ್ತಾನಕ್ಕೆ ಯಾವಾಗೆಲ್ಲ ದುಡ್ಡು ಬೇಕೋ ಅದಕ್ಕೆ ದುಡ್ಡು ಕೊಡುವಂತಹ ಕೆಲಸವನ್ನ ಸೌದಿ ಅರೇಬಿಯಾ ಮಾಡ್ತಿದೆ, ಅದು ಸಾಲದ ರೂಪದಲ್ಲಿ. ಆ ಸಾಲವನ್ನ ವಾಪಸ್ ಕೇಳ್ತಾನೆ ಇಲ್ಲ. ಸಾಲದ ಮೊತ್ತ ಎಷ್ಟು ಗೊತ್ತಾ, $5 ಬಿಲಿಯನ್ ಆಗಿದೆ. ಆದ್ರೆ ವಾಪಸ್ಸು $1 ಇಲ್ಲ. ಬರೀ ಸಾಲ ಕೊಡೋದಕ್ಕೆ ಮಾತ್ರ ಇವರಿಬ್ಬರ ಸಂಬಂಧ ಸೀಮಿತ ಆಗಿಲ್ಲ, ಬದಲಾಗಿ ಮುಂದುವರೆದು ಮಿಲಿಟರಿಯಲ್ಲೂ ಸಹ ಇವ್ರ ಸಂಬಂಧ ಇದೆ. ಹೌದು, 1982ರಿಂದಲೇ ಇವರಿಬ್ಬರ ಮಧ್ಯೆ ಅಗ್ರಿಮೆಂಟ್ ಇದೆ. ಸೌದಿ ಅರೇಬಿಯಾದಲ್ಲಿರುವಂತಹ ಮೆಕ್ಕಾ, ಮದೀನಾ ಧಾರ್ಮಿಕ ಕೇಂದ್ರಗಳಿಗೆ ಪಾಕಿಸ್ತಾನದ ಯೋಧರು ಭದ್ರತೆ ಕೊಡ್ತಾರೆ. ಇದು ಅವರ ಒಪ್ಪಂದ ಆಗಿದ್ರೆ, ಇನ್ನು ಪಾಕಿಸ್ತಾನದಲ್ಲಿರುವಂತಹ ಯೋಧರಿಗೆ ಮಿಲಿಟರಿ ಸಪೋರ್ಟ್ ಕೊಡೋದು ಅಂದ್ರೆ ಅವರಿಗೆ ಯುದ್ಧ ಸಲಕರಣೆಗಳು ಕೊಡೋದಿರ್ಬೋದು, ಅವರಿಗೆ ಟ್ರೈನಿಂಗ್ ಕೊಡೋದಿರ್ಬೋದು, ಈ ಎಲ್ಲದರ ಜವಾಬ್ದಾರಿ ಸೌದಿ ಅರೇಬಿಯಾದ ಮೇಲೆ ಇದೆ. ಇನ್ನು ಯೆಮೆನ್ ಜೊತೆಗೆ ಸೌದಿ ಅರೇಬಿಯಾ ಯುದ್ಧ ಮಾಡೋ ಸಂದರ್ಭದಲ್ಲಿ ಪಾಕಿಸ್ತಾನಕ್ಕೆ ನಿಮ್ಮ ಸೈನ್ಯನ ಕಳಿಸ್ಕೊಡಿ ಅಂತ ಕೇಳಿದ್ರು. ಆದ್ರೆ ಪಾಕಿಸ್ತಾನ ನ್ಯೂಟ್ರಲ್ ಆಗಿರೋದನ್ನೇ ಆಯ್ಕೆ ಮಾಡ್ಕೋತು. ನಿನ್ನ ಗಡಿ ಭಾಗದ ಸಮಸ್ಯೆ ಇದೆಯಾ, ಹಾಗೆ ಧಾರ್ಮಿಕ ಕೇಂದ್ರಗಳಿಗೆ ಏನಾದ್ರು ಭದ್ರತೆ ಸಮಸ್ಯೆ ಇದೆಯಾ, ನಾನು ನಿನ್ ಜೊತೆ ಇರ್ತೀನಿ.
ಯಾವುದೇ ಕಾರಣಕ್ಕೂ ಬೇರೆ ವಿಚಾರಗಳು, ಬೇರೆ ಯುದ್ಧಗಳಲ್ಲಿ ತಾನು ಭಾಗವಹಿಸಲ್ಲ ಅಂತೇಳಿ ಸ್ಪಷ್ಟಪಡಿಸ್ತು. ಸೌದಿ ಅರೇಬಿಯಾ ಆಯ್ತು, ಪಾಕಿಸ್ತಾನ ಆಯ್ತು, ಕಡೆಗೆ ಉಳ್ಕೊಂಡಿರೋದೆ ಟರ್ಕಿ ಅಂತೂ ಏರ್ ಮಿಸೈಲ್ ಸಿಸ್ಟಮ್ ಅನ್ನ ಸಿದ್ಧಪಡಿಸ್ಕೊಂಡಿದೆ. ಈಗಾಗಲೇ ಆಪರೇಷನ್ ಸಿಂಧೂರ್ ಸಂದರ್ಭದಲ್ಲಿ ಪಾಕಿಸ್ತಾನ ಭಾರತದ ವಿರುದ್ಧ ದಾಳಿ ಮಾಡೋದಕ್ಕೆ ಬೇಕಾದಂತಹ ಡ್ರೋನ್ ಸಹಾಯವನ್ನ ಮಾಡಿತ್ತು. ಈ ಮೂಲಕ ಒಂದಂತೂ ಸ್ಪಷ್ಟ ಆಗ್ತಾ ಇದೆ, ಪಾಕಿಸ್ತಾನದ ಜೊತೆಗೆ ಟರ್ಕಿ ಸಹ ಭಾರತದ ವಿರುದ್ಧ ನಿಲ್ಲೋದಕ್ಕೆ ತನ್ನ ಅಸ್ತ್ರಗಳನ್ನ ಸಿದ್ಧಪಡಿಸ್ಕೋತಿದೆ ಅಂತ. ಆದ್ರೆ ಭಾರತ ಅದನ್ನ ಸೋಲ್ಸದೆ ಡ್ರೋನ್ ಅನ್ನ ನಾಶ ಮಾಡಿದೆ. ಪಾಕಿಸ್ತಾನ ಒಂದು ಅಲಯನ್ಸ್ ಮಾಡ್ಕೊಂಡಿದೆ ಅಂತ ಹೇಳಿದ್ರೆ ಭಾರತ ಇದಕ್ಕೂ ಮುಂದೆ ಹೆಜ್ಜೆ ಇಟ್ಟು ಯೋಚನೆ ಮಾಡಬೇಕಾಗಿದೆ. ಭಾರತ ಈಗಾಗಲೇ ಗ್ರೀಸ್ ಜೊತೆಗೆ ಕಾಣಿಸ್ಕೊಳ್ಳೋ ಮೂಲಕ ತನ್ನ ಹೆಜ್ಜೆಗಳನ್ನ ಸ್ಪಷ್ಟಪಡಿಸ್ತಾ ಇದೆ. ಇಸ್ರೇಲ್ ಒಂದು ಪ್ರಪೋಸಲ್ ಅನ್ನ ಇಟ್ಟಿದೆ. ಆ ಪ್ರಕಾರ ಇಸ್ರೇಲ್, ಭಾರತ, ಗ್ರೀಸ್, ಆಫ್ರಿಕನ್ ಹಾಗೂ ಏಷ್ಯನ್ ಕಂಟ್ರಿಗಳು ಒಟ್ಟಾಗುವ ಲೆಕ್ಕಾಚಾರ ಇದೆ. ಇದಕ್ಕೆ ರಾಡಿಕಲ್ ಶಿಯಾ ಆಕ್ಸಿಸ್ ಅಂತ ಹೇಳಲಾಗ್ತದೆ. ಸದ್ಯಕ್ಕಂತೂ ಪಾಕಿಸ್ತಾನವನ್ನ ಅಂಡರ್ ಎಸ್ಟಿಮೇಟ್ ಮಾಡಕ್ಕೆ ಸಾಧ್ಯ ಇಲ್ಲ. ಭಾರತದ ವಿರುದ್ಧ ಪಾಕಿಸ್ತಾನ ಈ ಹಿಂದೆ ಮಾಡಿದ ಎಲ್ಲಾ ಸ್ಟ್ರಾಟಜಿಗಳು ಫೇಲ್ ಆಗಿದೆ. ಆದ್ರೆ ಪಾಕಿಸ್ತಾನದ ಈ ಅಲಯನ್ಸ್ ಸ್ಟ್ರಾಟಜಿ ವಿರುದ್ಧ ಭಾರತದ ಮಾಸ್ಟರ್ ಮೈಂಡ್ಗಳು ಹೇಗೆ ಉತ್ತರ ಕೊಡ್ತಾರೆ ಕಾದ್ ನೋಡ್ಬೇಕಿದೆ.